ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಅತ್ಯಂತ ಶೀಘ್ರವಾಗಿ ಫಲವನ್ನು ನೀಡುವಂತಹ ಶ್ರೀ ರಾಜರಾಜೇಶ್ವರಿ ದೇವಿಯ 11 ವಾರಗಳ ಪ್ರದೋಷ ಕಾಲ ದೀಪಾರಾಧನೆಯ ಪೂಜಾ ವಿಧಾನವನ್ನು ತಿಳಿಯೋಣ. ಈ ಪೂಜೆಯ ಬಗ್ಗೆ ಎಷ್ಟು ಮಂದಿಗೆ ಗೊತ್ತು? ಈ ಪೂಜೆಯಲ್ಲಿ ಯಾವುದೇ ಆಡಂಬರ, ಹಂಗು ಹಾಗೂ ಖರ್ಚು ಅನ್ನೋದು ಇಲ್ಲ. ಇದು ಕೇವಲ ದೀಪ ಮತ್ತು ಭಕ್ತಿಗೆ ಮಾತ್ರ ಮುಖ್ಯವಾದದ್ದು. ಅಮ್ಮನ ಅನುಗ್ರಹಕ್ಕಾಗಿ ಇರುವ ಅತ್ಯಂತ ಸರಳ ಪೂಜಾ ವಿಧಾನ ಹಾಗೂ ಶಕ್ತಿಶಾಲಿಯಾದದ್ದು. ಶ್ರೀ ರಾಜರಾಜೇಶ್ವರಿ ದೇವಿಯ 11 ಪ್ರದೋಷ ಕಾಲ ದೀಪಾರಾಧನೆಯ ಬಗ್ಗೆ ಒಂದೊಂದಾಗಿ ತಿಳಿಯೋಣ. ಸಮಯ ಇಲ್ಲದವರು ಹಾಗೂ ದೊಡ್ಡ ಪೂಜಾ ವಿಧಾನ ಮಾಡಲು ಕಷ್ಟವಾಗುವವರು ಸಹ ಈ 11 ವಾರಗಳ ಪ್ರದೋಷ ದೀಪಾರಾಧನೆ ಮಾಡಬಹುದು. 11 ವಾರಗಳ ಕಾಲ ನಿಷ್ಠೆಯಿಂದ ಅಮ್ಮನನ್ನು ಸ್ಮರಿಸಿದರೆ ನಿಮ್ಮಯ ಜೀವನದಲ್ಲಿ ಅದ್ಭುತವಾದಂತಹ ಸಕಾರಾತ್ಮಕ ಬದಲಾವಣೆಗಳು ಅನ್ನೋವು ಕಂಡುಬರುತ್ತದೆ. ರಾಜರಾಜೇಶ್ವರಿ ದೇವಿಯನ್ನು ಲಲಿತಾ ತ್ರಿಪುರ ಸುಂದರಿ ಎಂದು ಕರೆಯುತ್ತಾರೆ. ಅಮ್ಮ ಶಾಂತ ಸ್ವರೂಪಿಣಿ, ಭಕ್ತರ ಬೇಡಿಕೆಗಳನ್ನು ಪೂರೈಸುವ ಕಲ್ಪವೃಕ್ಷ. ಈ ಪೂಜಾ ವಿಧಾನವನ್ನು ಯಾವಾಗ ಮಾಡಬೇಕು, ಯಾವ ತಿಥಿಯ ಸಮಯದಲ್ಲಿ ಮಾಡಬೇಕು ಅಂತ ಒಂದೊಂದಾಗಿ ತಿಳಿಯೋಣ. ಪ್ರತಿ ತಿಂಗಳು ಬರುವ ತ್ರಯೋದಶಿ ತಿಥಿ ಅಂದರೆ ಆ ದಿನ ಪ್ರದೋಷ ಕಾಲ ಇರುವಂತಹ ಸಮಯದಲ್ಲಿ, ಇಲ್ಲವೇ ನಿರಂತರವಾಗಿ 11 ಮಂಗಳವಾರಗಳು ಅಥವಾ 11 ಶುಕ್ರವಾರಗಳು ಸಂಜೆ 5:30ರಿಂದ 7 ಗಂಟೆ ಒಳಗೆ ಪ್ರದೋಷ ಕಾಲದಲ್ಲಿ ಮಾಡುವುದು ಅತ್ಯಂತ ಶುಭಕರವಾದದ್ದು. ಈಗ ನಾವು ಅಮೋಘ ಫಲಿತಾಂಶವನ್ನು ನೀಡುವ ಸರಳವಾದ ಪೂಜಾ ವಿಧಾನವನ್ನು ತಿಳಿಯೋಣ. ಶ್ರೀ ರಾಜರಾಜೇಶ್ವರಿ ದೇವಿ ಅಥವಾ ಲಲಿತಾ ದೇವಿಯ ಫೋಟೋ ಇಲ್ಲವೇ ವಿಗ್ರಹವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ ಅರಿಶಿನ, ಕುಂಕುಮ ಹಾಗೂ ಗಂಧದ ಬೊಟ್ಟುಗಳನ್ನು ಇಟ್ಟು ಕೆಂಪು ಹೂಗಳಿಂದ ಅಲಂಕರಿಸಿ. ಹಾಗೆಯೇ ಅಮ್ಮನ ಮುಂದೆ 2 ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ದೀಪಗಳನ್ನು ಇಟ್ಟು ಅದರ ಒಳಗೆ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ತಲಾ 2 ಬತ್ತಿಗಳಂತೆ ಬತ್ತಿಗಳನ್ನು ಇಟ್ಟು ದೀಪಗಳನ್ನು ಬೆಳಗಿಸಬೇಕು. ತದನಂತರ ಅಮ್ಮನಿಗೆ ನೈವೇದ್ಯವಾಗಿ ಬೆಲ್ಲ ಅಥವಾ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಇಟ್ಟರೆ ಅಮ್ಮನಿಗೆ ಬಹಳ ಇಷ್ಟವಂತೆ. ಹಾಗೆಯೇ ಈ ಪೂಜೆಯಲ್ಲಿ 2 ತಾಂಬೂಲ, 5 ಅಡಿಕೆಯನ್ನು ಇಡಬೇಕು. ಈ ರೀತಿ 11 ವಾರಗಳು ಪೂರ್ಣವಾದ ಬಳಿಕ ಆ 5 ಅಡಿಕೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ಬೀರುವಿನಲ್ಲಿ ಇಟ್ಟುಕೊಳ್ಳಬಹುದು. ಇದರಿಂದ ಲಕ್ಷ್ಮೀ ಕಟಾಕ್ಷ ಅನ್ನೋದು ಲಭಿಸುತ್ತದೆ. ಈ 11 ವಾರಗಳ ಪೂಜೆಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ಮಂತ್ರಗಳು ಏನು ಅಂತ ಒಮ್ಮೆ ನೋಡೋಣ. ಮೊದಲನೇದಾಗಿ ಓಂ ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ ಅಥವಾ ಓಂ ಶ್ರೀ ರಾಜರಾಜೇಶ್ವರಿಯೇ ನಮಃ. ಈ 2 ಮಂತ್ರಗಳಲ್ಲಿ ಒಂದು ಮಂತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು 108 ಬಾರಿ ಜಪಿಸಬೇಕು. ಇದರ ಜೊತೆಗೆ ತಾಯಿಯ ಶೀಘ್ರ ಅನುಗ್ರಹಕ್ಕಾಗಿ ತಾವುಗಳು ಲಲಿತಾ ದೇವಿಯ ಅಷ್ಟೋತ್ತರ ಪಠಣೆ ಮಾಡುವುದಾಗಲಿ ಇಲ್ಲವೇ ಅಷ್ಟೋತ್ತರದಿಂದ ತಾಯಿಯನ್ನು ಅರ್ಚಿಸುವುದಾಗಲಿ ಮಾಡಬೇಕು. ಈ ಪೂಜಾ ವಿಧಾನವನ್ನು ಮಾಡುತ್ತಾ ಹೋದಂತೆಲ್ಲ ಮನಸ್ಸಿಗೆ ಶಾಂತಿ ಅನ್ನೋದು ಲಭಿಸುತ್ತದೆ. ಮನೆಯ ಕಲಹಗಳು ಅನ್ನೋವು ಕಡಿಮೆಯಾಗುತ್ತಾ ಹೋಗುತ್ತದೆ. ವಿವಾಹ ವಿಳಂಬ,
ಉದ್ಯೋಗ ಸಮಸ್ಯೆಗಳಲ್ಲಿ ಅಡೆತಡೆಗಳು ಅನ್ನೋವು ದೂರಾಗುತ್ತವೆ. ಈಗ ನಾವುಗಳು ಈ ಪೂಜಾ ವಿಧಾನದ ನಿಯಮಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ. ಪ್ರತಿ ವಾರವೂ ಸಹ ಹೊಸ ಅಡಿಕೆ ಹಾಕುವ ಅವಶ್ಯಕತೆ ಅನ್ನೋದು ಇಲ್ಲ. ಮೊದಲ ವಾರ ಇಟ್ಟ ಅದೇ 5 ಅಡಿಕೆಗಳನ್ನು 11 ವಾರಗಳವರೆಗೆ ಬಳಸಬಹುದು. ಆದರೆ ತಾಂಬೂಲವನ್ನು ಮಾತ್ರ ಪ್ರತಿ ವಾರವೂ ಕೂಡ ಹೊಸದಾಗಿ ಬದಲಾಯಿಸಬೇಕು. ಇನ್ನು ತಿಂಗಳ ಧರ್ಮ ಸೂತಕ ಅನ್ನೋದು ಬಂದಾಗ ಇದು ಸಹಜವಾದ ಕಾರಣ. ಆ ವಾರ ಪೂಜೆಯನ್ನು ನಿಲ್ಲಿಸಬೇಕು. ಶುದ್ಧವಾದ ನಂತರ ಮತ್ತೆ ಮುಂದುವರಿಸಬಹುದು. ಮಧ್ಯದಲ್ಲಿ ಗ್ಯಾಪ್ ಬಂದರೂ ತಪ್ಪಿಲ್ಲ. ಪೂರ್ಣ ಮಾಡಿದ 11 ವಾರಗಳನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು. ಇನ್ನು ಆಹಾರ ನಿಯಮಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ. ಪೂಜೆ ಮಾಡುವಂತಹ ದಿನ ಮಂಗಳವಾರ ಇಲ್ಲವೇ ಶುಕ್ರವಾರ ಅಥವಾ ತ್ರಯೋದಶಿ ತಿಥಿಯಂದು ತಾವುಗಳು ನಾನ್ ವೆಜ್ ತಿನ್ನಬಾರದು. ಸಾಧ್ಯವಾದರೆ ಆ ದಿನದಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಪ್ಪಿಸುವುದು ಉತ್ತಮ. ಸಾಧ್ಯವಾಗದಿದ್ದರೆ ಪೂಜೆ ಮುಗಿಯುವವರೆಗೂ ಕೂಡ ಉಪವಾಸವಿದ್ದು ಪ್ರಸಾದ ಸೇವಿಸಿದ ನಂತರ ಊಟ ಮಾಡಬಹುದು. ಉಳಿದ ದಿನಗಳಲ್ಲಿ ಯಾವುದೇ ಒಂದು ಕಟ್ಟುನಿಟ್ಟು ಅನ್ನೋದು ಇಲ್ಲ. ಈಗ ನಾವು ಯಾರು ಈ ಪೂಜೆಯನ್ನು ಮಾಡಬಹುದು ಅಂತ ಒಮ್ಮೆ ನೋಡೋಣ. ಮಹಿಳೆಯರು ಹಾಗೂ ಪುರುಷರು ಎಲ್ಲರೂ ಸಹ ಈ ಪೂಜೆಯನ್ನು ಮಾಡಬಹುದು. ಅವಿವಾಹಿತರು ಉತ್ತಮವಾದಂತಹ ವಿವಾಹಕ್ಕಾಗಿ, ಹಾಗೆಯೇ ವಿಧವೆಯರು ಸಹ ಯಾವುದೇ ಸಂಶಯವಿಲ್ಲದೆ ಈ ಪೂಜಾ ವಿಧಾನವನ್ನು ಮಾಡಬಹುದು. ಇದರ ಜೊತೆಗೆ ವೃದ್ಧರು ಸಹ ತಮ್ಮ ಶಕ್ತಿಗೆ ತಕ್ಕಂತೆ, ಬಾಲಬಾಲಕಿಯರು ಸಹ ಈ ಪೂಜಾ ವಿಧಾನವನ್ನು ಮಾಡಬಹುದು. ಇನ್ನು ಮುಖ್ಯವಾಗಿ ನಾವು ಅನುಸರಿಸಬೇಕಾದ ನಿಯಮಗಳು ಏನು ಅಂತ ಈಗ ತಿಳಿಯೋಣ. ಸ್ನಾನ ಮಾಡಿದ ನಂತರ ಮಾತ್ರ ಈ ಪೂಜೆಗೆ ಹೋಗುವುದು ಮುಖ್ಯ. ಮೊದಲಿಗೆ ಗಣೇಶನ ಆರಾಧನೆ, ತದನಂತರ ಕುಲದೇವರ ಸ್ಮರಣೆ. ಈ ಎರಡೂ ಆದ ಮೇಲೆ ದೇವಿಯ ಆರಾಧನೆ ಅನ್ನೋದು ನಾವು ಮಾಡಬೇಕು. ಮಂತ್ರ ಜಪಿಸುವಾಗ ಫೋನ್ ಬಳಸಬಾರದು. ಪೂರ್ಣ ಏಕಾಗ್ರತೆ ಅನ್ನೋದು ಅಗತ್ಯ. ಅಮ್ಮನವರು ತಪ್ಪದೆ ನಮ್ಮ ಕಷ್ಟಗಳನ್ನು ನಿವಾರಿಸುತ್ತಾಳೆ ಎಂಬ ಗಾಢ ನಂಬಿಕೆಯಿಂದ ಈ ಪೂಜೆಯನ್ನು ಪ್ರಾರಂಭಿಸಬೇಕು. ಈ ಪೂಜೆಯನ್ನು ಮುಗಿಸಿದಾಗ ಕೊನೆಯದಾಗಿ ಈ ಪ್ರಾರ್ಥನೆಯನ್ನು ಮಾಡಬೇಕು. ಅಂಬಾ ಮಂಗಳದಾಯಿನಿ, ಅನುದಿನವೂ ನಮ್ಮನ್ನು ಕಾಪಾಡು ತಾಯಿ ಅಂತ ನಮಸ್ಕಾರ ಮಾಡಬೇಕು. ರಾಜರಾಜೇಶ್ವರಿ ದೇವಿಯ ಕರುಣಾ ಕಟಾಕ್ಷ ಇದ್ದರೆ ಅಸಾಧ್ಯವೆನಿಸುವುದು ಏನೂ ಇಲ್ಲ. ಇದಕ್ಕೆ ಯಾವುದೇ ಆಡಂಬರವಿಲ್ಲ, ಖರ್ಚಿಲ್ಲ. ಕೇವಲ 2 ದೀಪಗಳು, 5 ಅಡಿಕೆಗಳು ಮತ್ತು ನಿಮ್ಮಯ ಅಚಲ ನಂಬಿಕೆ. ಭಕ್ತಿಗೆ ಜಾತಿ, ಧರ್ಮ, ವಯಸ್ಸು, ಲಿಂಗದ ಭೇದವಿಲ್ಲ. ಆಪತ್ತಿನಲ್ಲಿ ಇರುವ ಮಗುವನ್ನು ತಾಯಿ ಹೇಗೆ ಕಾಪಾಡುತ್ತಾಳೋ ಅಮ್ಮ ರಾಜೇಶ್ವರಿ ದೇವಿಯು ಕೂಡ ಹೃದಯಪೂರ್ವಕವಾಗಿ ಕರೆದ ಭಕ್ತನನ್ನು ಹಾಗೆಯೇ ರಕ್ಷಿಸುತ್ತಾಳೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.